ಆರ್ಎಸ್ಎಸ್ ಬ್ಯಾನ್ ತೆಗೆದದ್ದು ತಪ್ಪಾಯ್ತು. ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ಗೆ ಇಡಿ ರೇಡ್ ಮಾಡಿಸ್ತೇವೆ ಎಂದಿರುವಂತಹ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸದ್ಯ ಯಡಿಯೂರಪ್ಪ ಮಾತಾಡಿ ಪ್ರಿಯಾಂಕ ಖರ್ಗೆಗೆ ಅಧಿಕಾರದ ಮದ ಹುಚ್ಚು ಹೆಚ್ಚಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದ ಬಗ್ಗೆ ಕ್ಷಮೆ ಕೇಳಿ ಅಂತ ಆಗ್ರಹಿಸ್ತಾ ಇದ್ದಾರೆ ಯಡಿಯೂರಪ್ಪನವರು. ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟು ಆರ್ಎಸ್ಎಸ್ ಸಂಸ್ಥೆಯನ್ನ ಯಾರಾದರೂ ಮುಟ್ಟಿದ್ರೆ ಸರ್ವನಾಶ ಆಗ್ತಾರೆ, ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಮುಕ್ತ ಭಾರತ ಆಗಿರುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಡಿ.ವಿ. ಸದಾನಂದ ಗೌಡರು ಮಿನಿ ಖರ್ಗೆ ವ್ಯಾಪ್ತಿ ಮೀರಿ ಹೋಗ್ತಿದ್ದಾರೆ, ಸಂಘವನ್ನ ಮುಟ್ಟಿದ್ರೆ ಭಸ್ಮ ಆಗಿ ಹೋಗ್ತಾರೆ ಅಂತ ಕಿಡಿಕಾರಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಮೆಂಟಲ್ ಅಂತ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಹೇಳಿಕೆಯನ್ನ ನೀಡಿ ವಾಗ್ದಾಳಿಯನ್ನ ನಡೆಸಿದ್ರು. ಇದಕ್ಕೆ ಕಲಬುರಗಿಯಲ್ಲಿ ಕೌಂಟರ್ ಕೊಟ್ಟಿರುವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರು ಯಾರ ಮಕ್ಕಳು ಆರ್ಎಸ್ಎಸ್ ಚಡ್ಡಿ ಹಾಕ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರು ಶಾಖೆಗೆ ಹೋಗಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲ ರೀತಿಯ ಪ್ರಶ್ನೆಗಳನ್ನ ಮಾಡ್ತಾ ಬಿಜೆಪಿ ಮೇಲೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸುತ್ತಿದ್ದಾರೆ. ಬಿಜೆಪಿ ನಾಯಕರ ಪುತ್ರರಿಗಾಗಿ ಸೆಲ್ಫಿಸ್ ಇನ್ ಶಾಖಾ ಅಂತ ಒಂದು ಅಭಿಯಾನವನ್ನ ಮಾಡೋಣ, ಆಗ ಬಿಜೆಪಿಯ ಯಾವ ನಾಯಕರ ಮಕ್ಕಳು ಶಾಖೆಗೆ ಹೋಗ್ತಿದ್ದಾರೆ ಎಂಬುದು ಗೊತ್ತಾಗ್ತದೆ. ಇನ್ನು ಆರ್ಎಸ್ಎಸ್ ಅನ್ನ ರಾಜಕೀಯ ಪಕ್ಷ ಅಲ್ಲ ಅಂತ ತರಬೇಡಿ ಅಂತ ಮುಖಂಡರು ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಆರ್ಎಸ್ಎಸ್ ನವರು 4 ಜನರ ಹೆಸರನ್ನು ಕಳಿಸಿದ್ದಾರೆ? ಕರಾವಳಿಯ ಬಹುತೇಕ ಶಾಸಕರು ಆರ್ಎಸ್ಎಸ್ ನಿಂದ ಬಂದವರಾಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಅಂದ್ರೆ ಖರ್ಗೆ ಅವರ ದೊಡ್ಡ ಖರ್ಗೆ ಅವರ ಲೀಡರ್ ಆದಂಥ ರಾಹುಲ್ ಗಾಂಧಿ ಅವರ ಅಜ್ಜಿ, ಅವರ ಮುತ್ತಾತ ಇವರೆಲ್ಲ ಪ್ರಯತ್ನ ಮಾಡಿದ್ರು. ಪ್ರಯತ್ನ ಮಾಡಿದ ನಂತರ ಅವರು ವಿಫಲರಾದರು. ಯಾರು ಬ್ಯಾನನ್ನು ಹಿಂದೆ ತೆಗೆದಿಲ್ಲ, ಸರ್ಕಾರ ಹಿಂದೆ ತೆಗೆದಿಲ್ಲ ಬ್ಯಾನ್. 75ರಲ್ಲಿ ಬ್ಯಾನ್ ಆದಾಗ ಇವರು ಸರ್ಕಾರವೇ ಹೋಯಿತು. ಮತ್ತು ಅದಕ್ಕಿಂತ ಮೊದಲ ನೆಹರು ಅವರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಇದು ಆದ ನಂತರ ಒಂದು ಆಯೋಗ ರಚನೆ ಮಾಡಬೇಕಾಗ್ತದೆ. ಬ್ಯಾನ್ ಆದ ನಂತರ ಆ ಆಯೋಗದಲ್ಲಿ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ತೆಗೆದಿದ್ದಾರೆ. ಖರ್ಗೆ ಅವ್ರಿಗೆ ತಮಗೆ ಎಷ್ಟು ಬೇಕಷ್ಟು ಓದಿದ್ದನ್ನು ಹೇಳ್ತಾರೆ ಅವರು. ಎರಡನೇದ್ದು, ಈಗ ಅಜ್ಜಿ ಆಯಿತು, ಮುತ್ತಜ್ಜ ಆಯಿತು, ಈಗ ರಾಹುಲ್ ಗಾಂಧಿ. ಇವರು ಯಾರೂ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನೆಲ್ಲ ಬಂಧಿಸಿಬಿದ್ರು, ಎಲ್ಲ ಮಾಡಿದ್ರು, ಎಲ್ಲವೂ ಆಗಿದೆ. ಆದರೆ ಮೊದಲೇದು ಅವ್ರು ಏನು ಹೇಳಿದ್ದಾರೆ, ಇನ್ನೊಂದು ನಾವು ಬಂದರೆ ಅಂತ ಹೇಳಿದ್ದಾರೆ. ಜೀವನದ ಇನ್ನು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಹೀಗಾಗಿ ಅವರು ಹಗಲು ಕನಸು ಕಾಡ್ಕೊಂಡು ಆನಂದ ಪಡ್ತಿರಲಿ. ಆರ್ಎಸ್ಎಸ್ಸು 100 ವರ್ಷಗಳನ್ನು ಪೂರೈಸ್ತಾ ಇದೆ, ಅದು ಬೆಳೀತಾ ಹೋಗ್ತದೆ. ಮತ್ತು ಐಡಿಯಾಲಜಿಯನ್ನು, ನಿಮ್ಮ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಏನಿದೆ ಅಲ್ಲ, ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್. ಈ ವಿಚಾರ, ನಿಮ್ಮ ವಿಚಾರಧಾರೆಯನ್ನು ನಿರಾಕರಣೆ ಮಾಡಿದ್ದಾರೆ. ಜಗತ್ತಿನ ಮತ್ತು ದೇಶದ ಜನ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಚಾರ ಪರಿವಾರದ ವಿಚಾರಧಾರೆಯನ್ನು ಒಪ್ಕೊಂಡಿದ್ದಾರೆ. ನೀವೆಂದೂ ಅಧಿಕಾರಕ್ಕೆ ಬರಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಇದೇ ಸರ್ತೆ ಏನೋ ಅಧಿಕೃತ ವಿರೋಧ ಪಕ್ಷ ಆಗಿದ್ದೆ ನಿಮ್ಮ ದೊಡ್ಡ ಪುಣ್ಯ. ನೋಡ್ರಿ, ಮೊದಲನೇದಾಗಿ ಇವರ ಅಂದ್ರೆ ಖರ್ಗೆ ಅವರ ದೊಡ್ಡ ಖರ್ಗೆ ಅವರ ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ? ಎಷ್ಟು ಓಟ್ ತೊಗೊಂಡ್ರು? KCP ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ ಅಂದರೆ RSS ಇತಿಹಾಸ ಹೆಂಗೆ ಗೊತ್ತಾಗ್ತದೆ? ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದ್ರು, ನಾವು ಇವ್ರು ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ನಿಂತಿಲ್ಲ, ಅದು ಇದು ಇಲ್ಲ. ಅವ್ರು ಒಂದ್ಸರಿ ಎಲೆಕ್ಷನ್ ನಿಂತಿದ್ರು. ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ? ಎಷ್ಟು ಓಟ್ ತೊಗೊಂಡ್ರು? KCPನೋ KCRೋ ಬಂಗಾರಪ್ಪ ಸಾಹೇಬ್ರ ಪಕ್ಷದಿಂದ ನಿಂತಿದ್ರು ಒಂದ್ಸರಿ. ಬಿಡಿ, ಅದೆಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ. ಅವ್ರದ್ದಂತೂ ನಾನು ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಸಾವರ್ಕರ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದ ಇಲ್ಲ, ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು. ಕೊಟ್ಟೆ. ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು. ಆ ಮೂಲಗಳನ್ನು ಕೂಡ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಇನ್ನು 20 ವರ್ಷ ಬಿಜೆಪಿನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ
ಈ ಸರ್ಕಾರ ನಮ್ಮದೇ ಇರುತ್ತೆ. ಆದ್ರೆ ಅವ್ರು ಹೇಳುವ ಮಾತುಗಳಿದೆಯಲ್ಲ, RSS ಹೆಂಗ್ ಬ್ಯಾನ್ ಮಾಡ್ಬಿಡ್ತಾರೆ? ಕಾಂಗ್ರೆಸ್ 3 ಬಾರಿ ಬ್ಯಾನ್ ಮಾಡಿರ್ಲಿಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಒಂದ್ಸಲ, ಅದಾದ್ಮೇಲೆ ಮೊನ್ನೆ ರಾಮ ಮಂದಿರದ ಎಸ್, ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳು, ಅದಕ್ಕೆ ಪ್ರತಿಯಾದಂತ ಹೇಳಿಕೆಗಳು. ಬಟ್ ಪ್ರಿಯಾಂಕಾ ಖರ್ಗೆ ಅವ್ರಿಗೆ RSS ಬ್ಯಾನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ವಿ. ಶ್ರೀವತ್ಸ ಮೈಸೂರಿನ ಶಾಸಕರು ಮಾತಾಡಿದ್ದಾರೆ, ಯಡಿಯೂರಪ್ಪನವರು ಮಾತಾಡಿದ್ದಾರೆ, DV ಸದಾನಂದ ಗೌಡರು, R ಅಶೋಕ್ ಅವರು ಎಲ್ಲರೂ ಕೂಡ ಅದನ್ನ ಖಂಡಿಸಿದ್ದಾರೆ. ಜೊತೆಗೆ ಈ ಹಿಂದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಅದಲ್ಲಿರ್ಲಿ ಒಂದು ಸೈಡ್, ರಾಜಕಾರಣವಾಗಿ RSS ನ ಕಾಂಗ್ರೆಸ್ ನಾಯಕರು ಬೈತಾ ಇದ್ದಾರೆ, ಅದಕ್ಕೆ ಬಿಜೆಪಿಯವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. RSS ಹೆಂಗ್ ಬ್ಯಾನ್ ಮಾಡ್ತೀರಿ, ಬ್ಯಾನ್ ಮಾಡಿದ್ರೆ ನೀವು ಭಸ್ಮ ಆಗಿ ಹೋಗ್ತೀರಿ ಅಂತ. ಅದರದೇ ಆದ ಒಂದು RSS ನ ಒಂದು ಶಕ್ತಿಯ ಬಗ್ಗೆ ಯಾರಿಗೆ ಅರಿವಿದೆಯೋ ಅವರು ಮಾತಾಡ್ತಿದ್ದಾರೆ. ಅದು ರಾಜಕಾರಣವಾಗಿ ಆಯ್ತು. ಪ್ರಿಯಾಂಕಾ ಖರ್ಗೆ ಅವರು ಇವತ್ತೊಂದು ಮಾತು ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ED ರೇಡ್ ಮಾಡಿಸ್ತೀವಿ. ನೀವು ಯಾರು ಅಧಿಕಾರಕ್ಕೆ ಬರ್ತೀರಾ? ನೀವು ಅಧಿಕಾರಕ್ಕೆ ಬಂದ ಮೇಲೆ ED ರೇಡ್ ಮಾಡಿಸ್ತೀನಿ ಅಂತ ಹೆಂಗೆ ಹೇಳ್ತೀರಾ ಪ್ರಿಯಾಂಕಾ ಖರ್ಗೆ ಅವರೇ? ತಾವೇನು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಲ್ಲದೆ ಇರೋರೇನಲ್ಲ, ಸಚಿವರಾಗಿದ್ದೀರಿ ಅಲ್ವಾ? ರಾಜ್ಯದಲ್ಲಿ ಸಚಿವ ಸ್ಥಾನದ ಮೇಲೆ ಕೂತ್ಕೊಂಡು ರಾಜ್ಯ ಸರ್ಕಾರದಲ್ಲಿ ತಾವು ಕೂಡ ಒಂದು ಮಹತ್ತರವಾದ ಜವಾಬ್ದಾರಿಯನ್ನ ತಗೊಂಡು ನಿಭಾಯಿಸ್ತಿದ್ದೀರಿ. ತಮ್ಮ ತಂದೆಯವರು ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, AICCಯ ಅಧ್ಯಕ್ಷರಾಗಿದ್ದಾರೆ. ತಮ್ಮ ಬಾಯಲ್ಲಿ ಇಂಥ ಮಾತಾ? ರಾಜಕಾರಣವಾಗಿ ನೀವು ಟೀಕೆಗಳನ್ನ ಮಾಡ್ಕೊಳ್ಳಿ, ನಿಮ್ಗೆ ಅದಕ್ಕೆ ಉತ್ತರ ಬಿಜೆಪಿಯವರು ಕೊಡ್ತಾರೋ, ಅಥವಾ ನೀವೇ ಅವ್ರಿಗೆ ಉತ್ತರ ಕೊಡ್ತೀರೋ, ಅಥವಾ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರೋ, ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೋ, ಪ್ರತ್ಯಾರೋಪ ಮಾಡ್ತಾರೋ, ಅದು ನಮಗೆ ಬೇಡವಾಗಿರೋ ವಿಚಾರ. ಸುದ್ದಿನ ನಾವು ಕೊಡ್ತೀವಿ. ಆದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನೀವು ಅಧಿಕಾರಕ್ಕೆ ಬಂದ್ರೆ ED ರೇಡ್ ಮಾಡಿಸ್ತೀನಿ ಅಂದ್ರೆ ಅದೇನು GP ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿರೋ ಪ್ರಾಪರ್ಟಿ ಅನ್ಕೊಂಡಿದ್ದೀರಾ ಪ್ರಿಯಾಂಕಾ ಖರ್ಗೆ ಅವರೇ? ಬಿಡಿಸಿ ಹೇಳ್ಬೇಕಾ ನಿಮ್ಗೆ? ಸುಮ್ಮನೆ ಮೀಡಿಯಾದವ್ರ ಮುಂದೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ಮಾಧ್ಯಮದವ್ರ ಮುಂದೆ ಹೇಳಿಕೆ ಕೊಡ್ತಾ ಇದ್ದೀನಿ ಅಂದ್ರೆ ಬೇಕಾ ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದಾ? ರಾಜ್ಯದ ಜನ ನಿಮ್ಮನ್ನ ಸಹಿಸ್ಕೋಬೇಕಾ? ಹಾಗಾದ್ರೆ ಯಾವ ತರದ ಹೇಳಿಕೆ, ಯಾವ ಎತ್ತರಕ್ಕೆ ಹೋಗ್ತಾ ಇದ್ದೀರಿ ಪ್ರಿಯಾಂಕ್ ಖರ್ಗೆ ಅವರೇ? ನಿಮ್ಮ ಮಾತುಗಳು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ತನವನ್ನ ಎತ್ತಿ ತೋರಿಸುತ್ತೆ. RSS ಬ್ಯಾನ್ ಮಾಡ್ತಾರಂತೆ, RSS ಬ್ಯಾನ್ ಮಾಡೋ ವಿಚಾರಕ್ಕೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರುವಂತದ್ದು, ನಾವು ಅಧಿಕಾರಕ್ಕೆ ಬಂದ್ರೆ RSS ನ ED ರೈಡ್ ಮಾಡಿಸ್ತೀನಿ ಅಂತ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ? ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ, ಸಚಿವ ಸ್ಥಾನದವರ ಒಂದು ನಿಮ್ಮದೇ ಆದ ಹುದ್ದೆ ಇದೆ, ನೀವು ನಿಭಾಯಿಸ್ತಿದ್ದೀರಿ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮೀಡಿಯಾದವ್ರ ಮುಂದೆ ಕುತ್ಕೊಂಡು ಮಾತಾಡ್ಬಿಟ್ರೆ ನಿಮ್ಮನ್ನ ಯಾರು ಕೇಳೋರೇ ಇಲ್ವಾ? ಯಾರು ಹೇಳೋರೇ ಇಲ್ಲ ಅನ್ನೋ ಭ್ರಮೆನಲ್ಲಿ ಇದ್ದೀರಾ? ಯಾವ ಆಧಾರದ ಮೇಲೆ ಹೇಳ್ತೀರಿ? ನೀವು ಅಧಿಕಾರಕ್ಕೆ ಬಂದ್ರೆ ನೀವು ಏನ್ ನಡೆಸ್ತೀರಿ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ನಿಮ್ಮನ್ನ ಅಧಿಕಾರಕ್ಕೆ ಯಾರು ತರ್ತಾರೆ ಹಿಂಗ್ ಮಾತಾಡಿದ್ರೆ? ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ರಾಘವೇಂದ್ರ. ಪ್ರಿಯಾಂಕ್ ಖರ್ಗೆ ಇದೆ ಮೊದಲಲ್ಲ, ಈ ರೀತಿಯಾಗಿ ಅನೇಕ ಬಾರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಅವರು ಒಂದು ಹೇಳಿಕೆ ಕೊಟ್ರು, ಏನಂತೇಳಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಬ್ಯಾನ್ ಮಾಡ್ತೀವಿ, ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಟ್ರು. ಅದಕ್ಕೆ ಬಿಜೆಪಿಯವರು ತಿರುಗೇಟ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ನೀವು ಹೇಳದಂಗೆ ರಾಜಕಾರಣಕ್ಕಾಗಿ ಅಥವಾ ತಮ್ಮ ಸೈದ್ಧಾಂತಿಕ ಕಾರಣಕ್ಕಾಗಿ ಏನಾದ್ರೂ ಟೀಕೆ ಮಾಡ್ಲಿ, ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಲ್ಲ. ನೀವೇನಾದ್ರೂ ಟೀಕೆ ಮಾಡ್ತೀವಿ. ಹೌದು. ಪ್ರಶ್ನೆ ಇರೋದು, ಯಾವ ಕಾರಣಕ್ಕಾಗಿ RSS ಅನ್ನು ಬ್ಯಾನ್ ಮಾಡ್ತೀರಿ, ಏನು ಉದ್ದೇಶ ಅನ್ನೋದು. ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ED ಇದು ಸ್ವಾಯತ್ತ ಸಂಸ್ಥೆ. ಅಲ್ಲ, ಅವ್ರು ED ದಾಳಿ ಮಾಡಿರಿ. ಈಗ ಕಾಂಗ್ರೆಸ್ ಅಧಿಕಾರ ಇದ್ದ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಅವ್ರ ಮನೆ ಹಾಳಾಗಿ ಅವ್ರನ್ನ ಕೆಲಸ ಮಾಡ್ಕೊಳ್ತಾರೆ ಅಂತಾರ. ಇವ್ರೇನಂತಾರೆ, ನಿಮ್ ಮನೆ ಹಾಳಾಗಿ ಅಧಿಕಾರಿಗಳನ್ನ ಕೆಲಸ ಮಾಡಿಸ್ಕೊಳ್ತಾರೆ. ಮಟ್ಟಿಗೆ ರಾಜಕಾರಣಿಗಳು ಬಂದ್ ನಿಂತ್ರೆ ಅದ್ ಸೆಕೆಂಡರಿ. ಬಟ್ ವಿಚಾರ ಇರೋದು, RSS ಅನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಬೇಕು. ಯಾಕಂದ್ರೆ PFI ಎನ್ನುವಂತ ಒಂದು ಸಂಘಟನೆಯನ್ನ ಕೇಂದ್ರ ಸರ್ಕಾರ ಕಳೆದ ವರ್ಷ ಬ್ಯಾನ್ ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ಸಂಕಷ್ಟಗಳನ್ನ ಎಷ್ಟು ವರ್ಷಗಳಿಂದ ಪ್ರಯತ್ನವನ್ನ ಪಟ್ಟಿತ್ತು, ಅದಾದ ನಂತರ ನ್ಯಾಯಾಂಗ ವಿಚಾರದಲ್ಲಿ ಹೆಂಗೆ ಅದನ್ನು ಫೇಸ್ ಮಾಡಿ ಅದನ್ನ 5-6 ವರ್ಷಗಳ ಕಾಲ ಬ್ಯಾನ್ ಮಾಡಿಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾದ್ರೆ RSS ಅನ್ನು ಮೊದಲ ಬಾರಿಗೆ ಬ್ಯಾನ್ ಮಾಡೋ ಪ್ರಯತ್ನಗಳಾಗ್ತಿದೆಯಾ? ಇತಿಹಾಸದಲ್ಲಿ 3 ಬಾರಿ ಆಗಿದೆ. 1948ರಲ್ಲಿ ಒಂದ್ಸರಿ ಬ್ಯಾನ್ ಆಗಿತ್ತು, 1976ರಲ್ಲಿ ಒಂದ್ಸರಿ ಆಗಿದೆ, 1991ರಲ್ಲಿ ಒಂದ್ಸರಿ ಆಗಿದೆ.
1948ರಲ್ಲಿ ಬ್ಯಾನ್ ಆದಾಗ ಮಹಾತ್ಮ ಗಾಂಧೀಜಿಯವರ ಅವರ ಕೊಲೆ ಆಗಿತ್ತು. ನಾಥುರಾಮ್ ಗೋಡ್ಸೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಿದ್ದಾರೆ, ಅವರಿಂದ ದಂಗೆಗಳಾಗ್ತಾ ಇದೆ, ಇಡೀ ರಾಷ್ಟ್ರದಾದ್ಯಂತ ಅನೇಕ ಅಹಿತಕರ ಘಟನೆಗಳಾಗ್ತಾ ಇದೆ ಅಂತ ಹೇಳಿ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಆ ಸಂಘಟನೆಗೆ ನಿಷೇಧ ಹೇರ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರು. ಅದಾದ ನಂತರ ಕಪೂರ್ ಆಯೋಗ ರಚನೆ ಆಗುತ್ತೆ. ಕಪೂರ್ ಆಯೋಗ ಹೇಳುತ್ತೆ ಯಾವುದೇ ಪಾತ್ರ ಇಲ್ಲ, ಅವರು RSS ಅಲ್ಲಿ ಇರಲಿಲ್ಲ, ಇತ್ಯಾದಿ ಇತ್ಯಾದಿ. ಆಗಿನ ಮೇಲೆ ಕಪೂರ್ ಆಯೋಗದ ವರದಿಯಂತೆ ವಾಪಸ್ ತೆಗೆದುಕೊಳ್ತಾರೆ. 1975ರಲ್ಲಿ ಆದಾಗ ಅನೇಕ ರಾಜಕೀಯ ಪಕ್ಷಗಳನ್ನೇ ಬ್ಯಾನ್ ಮಾಡಲಾಗಿತ್ತು, ರಾಜಕೀಯ ನಾಯಕರನ್ನು ಜೈಲಿಗೆ ತಳ್ಳಲಾಗಿತ್ತು, ಬಿಕಾಸ್ ದೇಶದಂತ ತುರ್ತು ಪರಿಸ್ಥಿತಿ ಇತ್ತು. 91ರಲ್ಲಿ ಆದಾಗ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಮುಸಲ್ಮಾನ್ ಸಂಘಟನೆಗಳನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು, RSS ಅನ್ನು ಬ್ಯಾನ್ ಮಾಡಲಾಗಿತ್ತು, VHP, ಬಜರಂಗ್ ದಳ ಇವೆಲ್ಲವನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು. ಅದಾದ ನಂತರ ಕೋರ್ಟ್ ನಿರ್ದೇಶನದಂತೆ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ನಂಗೆ ಆಶ್ಚರ್ಯ ಅನಿಸ್ತಾ ಇರೋದು, ಪ್ರಿಯಾಂಕ್ ಖರ್ಗೆ ಅವರು ಯಾವ RSS ಅನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದಾರಲ್ಲ, ಅವರದ್ದೇ ಪಕ್ಷದ ಉನ್ನತ ನಾಯಕರು ಅನಿಸಿಕೊಂಡಿದ್ದಂತ ಜವಾಹರ್ಲಾಲ್ ನೆಹರು ಅವರು 1963ರ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯ ಸ್ವತಂತ್ರ ಪರೇಡ್ ನಡೆಯುತ್ತಲ್ಲ, ಆ ಪರೇಡ್ಗೆ ಭಾಗವಹಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಕೆಂಪು ಕೋಟೆಯ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ. ಯಾವ ಕಾಂಗ್ರೆಸ್ ನಾಯಕರು ಪ್ರಣಬ್ ಮುಖರ್ಜಿ ಇದ್ರು, ಆ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿದ್ರು. ಇಷ್ಟೆಲ್ಲ ಇದ್ದಂತಹ ಒಂದು ಸಂಘಟನೆಯನ್ನ ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡ್ತೀರಿ? ನೀವು IT ರೇಡ್ ಮಾಡ್ತಿರೋ, ED ರೇಡ್ ಮಾಡ್ತಿರೋ, ನಿಮಗೆ ಮಾಹಿತಿ ಇದ್ರೆ ಇವತ್ತೇ ತೆಗೀರಿ. ಅವ್ರದ್ದೊಂದು ಪ್ರಶ್ನೆ, ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ. ಎಲ್ಲಿಂದ ಬರುತ್ತೆ ಹಣ? ನೀವು ತೆಗೀರಿ. ಅಕ್ರಮವಾಗಿ ಏನು ಬರ್ತಾ ಇದ್ರೆ ತೆಗೀರಿ ಅದನ್ನ. ಈಗ ಬಿಜೆಪಿ ಸರ್ಕಾರ ಚುನಾವಣಾ ಬಾಂಡ್ಗಳನ್ನ ಮಾಡ್ತು, ಚುನಾವಣಾ ಬಾಂಡ್ಗಳಿಂದ ಹಣ ಹೊಡೆಯುವ ಪ್ರಯತ್ನವನ್ನ ಮಾಡ್ತು ಅಂತ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರಿ. ಕಾಂಗ್ರೆಸ್ಗೆ ಎಲ್ಲಿಂದ ಬರುತ್ತೆ ಹಣ? ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ನಿಮ್ ಕಡೆ ಏನಾದ್ರೂ ಮಾಹಿತಿಗಳಿದ್ದರೆ, ಇದ್ರೆ ಆ ಮಾಹಿತಿಗಳನ್ನು ಕೊಡಿ. ಆ ಮಾಹಿತಿಗಳ ಅನ್ವಯ ಕಾನೂನಾತ್ಮಕವಾಗಿ ಕ್ರಮ ಆಗಲಿ. 1947ರಲ್ಲಿ RSS ಅನ್ನು ಬ್ಯಾನ್ ಮಾಡಿದಾಗ ಏನ್ ಹೇಳಾಗಿತ್ತು? ದೇಶಾದ್ಯಂತ ಗಲಭೆಗಳಾಗ್ತಾ ಇವೆ, ದೇಶಾದ್ಯಂತ ಪ್ರತಿಭಟನೆಗಳಾಗ್ತಾ ಇವೆ, ಇವರ ಕುಮ್ಮಕ್ಕಿನಿಂದ ಇವರನ್ನ ಕೊಲೆ ಮಾಡಿದ್ದಾರೆ, ಇತ್ಯಾದಿ ಇತ್ಯಾದಿ ಚರ್ಚೆಗಳಾಗ್ತಾ ಇತ್ತು. ಇವತ್ತು ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡ್ತೀರಿ? ಕಾರಣ ಕೊಡಿಯಲ್ಲ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಸ್ವಲ್ಪ ಕೇಳಿಸ್ಕೊಳ್ಳಿ. ಕಲಬುರ್ಗಿ ಜಿಲ್ಲೆ ಎಷ್ಟು ಸರಿ ನಿಮ್ ತಂದೆ ಅಲ್ಲಿಂದ ಆಯ್ಕೆ ಆಗಿದ್ದಾರೆ. 50 ವರ್ಷ MLA ಆಗಿದ್ರು ನಿಮ್ ತಂದೆ. ಕಲಬುರ್ಗಿ ಜಿಲ್ಲೆಯಲ್ಲಿ SSLC ಪಾಸ್ ಆದವರ ಪರ್ಸೆಂಟೇಜ್ 43. 24 ಶಾಲೆಗಳಲ್ಲಿ ಒಬ್ಬ SSLC ವಿದ್ಯಾರ್ಥಿ ಪಾಸ್ ಆಗಿಲ್ಲ. 24 ಶಾಲೆಗಳಲ್ಲಿ ಕಲಬುರ್ಗಿ ಜಿಲ್ಲೆಯಲ್ಲಿ. ಕಳೆದ ಬಾರಿ 34ನೇ ಸ್ಥಾನದಲ್ಲಿದ್ದಂತ ಕಲಬುರ್ಗಿ 2025ರಲ್ಲಿ 35ನೇ ಸ್ಥಾನಕ್ಕೆ ಹೋಗಿದೆ. ಅದ್ರ ಬಗ್ಗೆ ಏನ್ ಮಾಡಬೇಕು ವಿಚಾರ ಮಾಡ್ರಿ. ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಯಾವ ಸಂಘಟನೆ ಇರಲಿ, ಯಾವುದು ಕಾನೂನು ವಿರುದ್ಧವಾಗಿ ನಡೆದುಕೊಳ್ಳುತ್ತೋ, ಈ ದೇಶಕ್ಕೆ ಧಕ್ಕೆಯನ್ನು ಮಾಡುತ್ತೋ, ಯಾವುದು ವಿದೇಶ ಕೈವಾಡಕ್ಕೆ ಕೈ ಜೋಡಿಸಿ ಈ ದೇಶದ ಅಸ್ಮಿತೆಗೆ ಕೈ ಹಾಕುತ್ತೋ ಅಂತ ಸಂಘಟನೆಗಳು ಬೇಡ. ಅವುಗಳ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಆಗಲೇಬೇಕು. ಅದನ್ನು ಕೂಡ ನಾವೇ ಬಯಸ್ತೀವಿ. ಆದರೆ ಸುಮ್ಮನೆ RSS ಕಾರಣಕ್ಕಾಗಿ ನಾವೇನೋ ಬ್ಯಾನ್ ಮಾಡ್ತೀವಿ, ಸಿದ್ಧಾಂತ ಇತ್ಯಾದಿ. ನಿಮ್ ಸಿದ್ಧಾಂತ ರಾಜಕಾರಣದ ಸಿದ್ಧಾಂತ ಇರಬಹುದು. ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡ್ತೀರಿ ನೀವು? ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡ್ತೀರಿ? ಅವತ್ತು ಕಾಂಗ್ರೆಸ್ ಪ್ರೇರಿತ ಇದ್ದವ್ರು ನಾವು ಬ್ಯಾನ್ ಮಾಡಿದ್ವಿ, ಭಿಕ್ಷೆ ಬೇಡಿದ್ರು, ಹೀಗಾಗಿ ನಾವು ವಾಪಸ್ ತೆಗೆದುಕೊಂಡ್ವಿ. ಯಾವ ಭಿಕ್ಷೆ ರೀ? ಸುಪ್ರೀಂ ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿತ್ತು ನಿಮ್ಗೆ. ಕಪೂರ್ ಆಯೋಗ ವರದಿ ಕೊಟ್ಟಾಗ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಲ್ಲಿ, ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಇಂತಹ ಅಹಿತಕರ ಘಟನೆಯಲ್ಲಿ ಭಾಗವಹಿಸಿಲ್ಲ ಅಂತ ಸರ್ಕಾರವೇ ರಚನೆ ಮಾಡಿದ್ದಂತ ಕಪೂರ್ ಆಯೋಗ ವರದಿಯನ್ನ ಕೊಟ್ಟ ನಂತರ ನಿಷೇಧವನ್ನು ವಾಪಸ್ ತೆಗೆದುಕೊಂಡಿದ್ರಿ. ಯಾವ ಭಿಕ್ಷೆ? ಒಬ್ಬ ಗೋಳಲ್ಕರ್ ಗುರೂಜಿ ಅವರು ಪತ್ರವನ್ನು ಬರೆದಿದ್ರು, ವಾಪಸ್ ತೆಗೆದುಕೊಳ್ಳಿ ಅಂತ ಪತ್ರ ಬರೆದಿದ್ದಾರೆ. ಓಕೆ, ಒಪ್ಕೊಳ್ತೀನಿ. ಈ ಕಾರಣಕ್ಕ ಮತ್ತೊಂದವರು ಹೇಳ್ತಾ ಇದ್ದಾರೆ, RSS ರಾಜಕೀಯ ಮಾಡುತ್ತೆ ಇತ್ಯಾದಿ. ನಿಮ್ಮದೇ ಕೆಲವೊಂದಿಷ್ಟು ಸಂಘಟನೆಗಳಿಲ್ಲ. ನಿಮ್ದು NSY ವಿದ್ಯಾರ್ಥಿ ಸಂಘಟನೆಗಳಿದೆ, ಬೇರೆ ಬೇರೆ ಸಂಘಟನೆಗಳು, ಅವುಗಳು ರಾಜಕೀಯ ಮಾಡಲ್ವಾ? ನಿಮಗೇನು? ನೀವ್ಯಾಕೆ ಗಾಂಧಿ ಕುಟುಂಬಕ್ಕೆ ಹೋಗಿ ಸೆಲ್ಯೂಟ್ ಹೊಡಿತೀರಿ? ಹಾಗಿದ್ರೆ ನೀವ್ಯಾಕೆ ಗಾಂಧಿ ಕುಟುಂಬಕ್ಕೆ ಹೋಗಿ ಸೆಲ್ಯೂಟ್ ಹೊಡಿತೀರಿ? ನೀವ್ಯಾಕೆ ಸೋನಿಯಾ ಗಾಂಧಿ ಮಾತು ಕೇಳ್ತೀರಿ? ಸೋನಿಯಾ ಗಾಂಧಿ ಅವರು ಹೇಳಿದಂತಾನೆ ಯಾಕೆ ರಾಜ್ಯಾಧ್ಯಕ್ಷರು, ಸಚಿವರು, ಬೇರೆ ಬೇರೆ ಅವ್ರನ್ನ ಆಯ್ಕೆ ಮಾಡ್ತೀರಿ? ನೀವು ನಿಮ್ಮದೇ ಆದಂತ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇದಾರಲ್ಲ, ಅವರು ಹೇಳಿದಂತಾನೆ ಎಲ್ಲವೂ ಆಗ್ಬಿಡುತ್ತಾ? ಎಲ್ಲವೂ ಆಗಲ್ಲ. ನೀವ್ ಯಾರ ಕೈ ಕೆಳಗಡೆ ಇದ್ದೀರಿ, ನೀವ್ ಯಾವ ಕೈ ಗೊಂಬೆಯಾಗಿ ಕೆಲಸ ಮಾಡ್ತಿದ್ರಿ ಇಡೀ ದೇಶಕ್ಕೆ ಗೊತ್ತಿದೆ. 1947ರಿಂದ ಹಿಡಿದು 2019-20 ತನಕ ಗಾಂಧಿಯೇತರ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡೋದಕ್ಕಾಗಿರ್ಲಿಲ್ಲ ನಿಮ್ ಕಾಂಗ್ರೆಸ್ ಪಾರ್ಟಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದೀರಿ.
ಇದೆಲ್ಲ ಗೊತ್ತಿಲ್ವಾ ರಾಜ್ಯದ ಜನತೆಗೆ ಅಥವಾ ದೇಶದ ಜನತೆಗೆ? ಅಧಿಕಾರ ಬಂದ ಮೇಲೆ ಬ್ಯಾನ್ ಮಾಡ್ತೀನಿ ಅಂತೀರಿ. ಕರ್ನಾಟಕದಲ್ಲಿ ನಿಮ್ಮದೇ ಅಧಿಕಾರ ಇದೆಯಲ್ಲ, ಮಾಡಿ, ಶಾಖೆಗಳನ್ನು ಬಂದ್ ಮಾಡಿ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, ನೀವು ಸಚಿವರಾಗಿದ್ದೀರಿ, ನಿಮ್ ತಂದೆ AICC ಅಧ್ಯಕ್ಷರಾಗಿದ್ದಾರೆ. ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಅಷ್ಟು ದೇಶದ ಬಗ್ಗೆ, ದೇಶದಲ್ಲಿ ಆಗುವಂತಹ ಏನು ಈ RSS ಸಂಘಟನೆಯಿಂದ ದೇಶದಲ್ಲಿ ಆ ಮತೀಯ ಗಲಭೆಗಳಾಗತ್ತೆ, ಇನ್ನೊಂದಾಗತ್ತೆ, ಮತ್ತೊಂದಾಗತ್ತೆ ಅಂತ ಏನ್ ಬಡ್ಕತ್ತಾರಲ್ಲ, ಹೇಳ್ತಾರಲ್ಲ ಇವರು. ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರ ನಡೆಯೋ ಟೈಮಲ್ಲಿ ಪಾಕಿಸ್ತಾನ ನ್ಯೂಸ್ ಚಾನೆಲ್ ಅಲ್ಲಿ ನ್ಯೂಸ್ ಆಗಿದ್ದಾರೆ. ಎಷ್ಟೋ ಜನ ಪಾಕಿಸ್ತಾನದ ಬಾವುಟ ಹಿಡಿದವ್ರ ಬಗ್ಗೆ ಒಂದ್ ಸ್ಟೇಟ್ಮೆಂಟ್ ಕೊಡ್ಲಿಲ್ಲಲ್ಲ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ. ನೀವು ನಿಮ್ ಗುಲ್ಬರ್ಗಾದಲ್ಲಿ ಆಗಿರುವಂತಹ ಸುದ್ದಿಗಳು, ಪಾಕಿಸ್ತಾನದ ಫ್ಲಾಗ್ ಹಿಡ್ಕೊಂಡಿದ್ದಾರೆ, ಒಂದು ಸ್ಟೇಟ್ಮೆಂಟೇ ಮಾಡ್ಲಿಲ್ಲ ತಾವು. ಅದ್ರ ಜೊತೆಯಾಗಿ ರೋಡಲ್ಲಿ ಹಾಕಿರೋ ಬಾವುಟಗಳನ್ನ ಎತ್ತಿದ್ರಲ್ರಿ.